ಇದು ಅಳತೆ ಅದ್ಭುತವಾಗಿರುವಂಥ 12 ಕುಂಟೆ ಜಾಗ. 12 ಕುಂಟೆ ಪಟ್ಟ, 2 ಕುಂಟೆ ಖರಾಬ್ ಬರುತ್ತೆ. ಸೊ ಈ ವರ್ಷ ಏನು ವ್ಯವಸಾಯ ಮಾಡಿಸಿಲ್ಲ, ಹಂಗಾಗಿ ಗಿಡಗಳು ಬೆಳ್ಕೊಂಡಿದೆ. ನೋಡ್ಬೋದು ಸುತ್ತಲೂ ಬೇಲಿ ಆಗಿದೆ. ಇದಕ್ಕೆ 2 ಸೈಡ್ ರೋಡ್ ಬರುತ್ತೆ. ಜನರಲ್ ಕ್ಯಾಟಗರಿಗೆ ಸೇರಿರುವಂಥ ಪ್ರಾಪರ್ಟಿ. ಟಿಲ್ ಡೇಟ್ ಲೀಗಲ್ ಪೇಪರ್ಸ್ ರೆಡಿ ಇದೆ. ಇಲ್ಲಿ ಪಕ್ಕದಲ್ಲೆಲ್ಲ ನೋಡ್ಬೋದು ಒಳ್ಳೆ ನೀರಾವರಿ ಬೆಲ್ಟು, ಎಲ್ಲ ರೇಷ್ಮೆ, ತೆಂಗು ಈ ಥರ ಬೆಳೆಗಳು ಹಾಕಿರೋದು. ನೀರಿಗೆ ಏನು ಸಮಸ್ಯೆ ಇಲ್ಲ. ಸೊ ಊರಿಂದ 900 ಮೀಟ್ರು ಈ ಥರ ಮೆಟ್ಲಿಂಗ್ ಆಗಿರೋ ರೋಡು. ಸೊ ಗಿಡಗಳೆಲ್ಲ ಬೆಳ್ಕೊಂಡಿದೆ, ಹಾಗಾಗಿ ಇದ್ರದ್ದು ಅಳತೆ ಸಿಗ್ತಾಯಿಲ್ಲ. ಇದಕ್ಕೆ 2 ಕಡೆಯಿಂದ ರೋಡ್ ಬರ್ತದೆ. ಕಾರ್ನರ್ ಪ್ರಾಪರ್ಟಿ, 12 ಕುಂಟೆ ಪಟ್ಟ, 2 ಕುಂಟೆ ಖರಾಬು. ಇದು ಎಂಟ್ರೆನ್ಸ್ ಬಿಟ್ಕೊಂಡಿದ್ದಾರೆ, ಗೇಟ್ ಹಾಕಿಲ್ಲ. ಸೊ ನೋಡ್ಬೋದು ಇದು ಈ ಥರ ಎಲ್ಲ ಬೇಲಿ ಎಲ್ಲ ಹಾಕಿದ್ದಾರೆ. ಲೀಗಲ್ ವೆರಿಫೈಡ್ ಪ್ರಾಪರ್ಟಿ ಇದು. ಇದಕ್ಕೆ 2 ಕಡೆಯಿಂದ ರೋಡ್ ಬರುತ್ತೆ. ಪಕ್ಕದಲ್ಲಿ ಬೇರೆ ರೈತರುಗಳೆಲ್ಲ ವ್ಯವಸಾಯ ಮಾಡ್ತಾ ಇರ್ತಾರೆ. ಈ ರೋಡು ಈಗ ಕಂಟಿನ್ಯೂಟಿ ಇಲ್ಲಿಂದ ಮುಂದಕ್ಕೆ ಇನ್ನೂ 100 ಎಕರೆ ಜಾಗಗಳಿದ್ದಾವೆ. ನೋಡಿ, ಇದು 2 ಸೈಡ್ ರೋಡ್ ಬರುತ್ತೆ ಇದಕ್ಕೆ. ಇದು ಕಾರ್ನರು, 12 ಕುಂಟೆ ಪಟ್ಟ, 2 ಕುಂಟೆ ಖರಾಬು. ಪೇಮೆಂಟ್ ಏನಿದ್ರು ಪಟ್ಟಾಗ ಮಾತ್ರ, ಖರಾಬ್ಗೆ ಏನಿಲ್ಲ. ಸುತ್ತಲೂ ಬೇರೆಯವ್ರದ್ದು ಫಾರ್ಮ್ಗಳು ನೋಡ್ಬೋದು ನೀವು. ಸೊ ಊರಿಂದ ನಾನು ತೋರಿಸಿದ್ನಲ್ಲ 900 ಮೀಟ್ರು ಹತ್ರ ಮೆಟ್ಲಿಂಗ್ ರೋಡು. ಸಣ್ಣದಾಗಿ ಫಾರ್ಮ್ ಮಾಡ್ಕೊತೀನಿ ಅವ್ರಿಗೆ. ಬೆಂಗಳೂರಿಗೆ ಕ್ಲೋಸೆಸ್ಟ್ ಏರಿಯಾ ಇದು. ಸೊ ರೆಕ್ಟ್ಯಾಂಗಲ್ ಆಗಿರುವಂಥ ಪ್ರಾಪರ್ಟಿ, ಕಾರ್ನರ್ ಪೀಸು ಇದು. ಅಳತೆ ಅದ್ಬಸ್ತು ಎಲ್ಲ ಆಗಿರೋದು. ರೆಡಿ ಟು ರಿಜಿಸ್ಟರು. ಟಿಲ್ ಡೇಟ್ ಲೀಗಲ್ ಪೇಪರ್ಸ್ ಇದೆ. ನೋಡಿ ಪಕ್ಕದಲ್ಲೆಲ್ಲ ಫಾರ್ಮ್ಗಳು, ತೆಂಗು ಮತ್ತು ರೇಷ್ಮೆ ಎಲ್ಲ ಬೆಳೀತಾರೆ ಇಲ್ಲಿ. ಸೊ ನೀರಾವರಿ ಏನು ಸಮಸ್ಯೆ ಇಲ್ಲ. ಒಳ್ಳೆ ಡೀಸೆಂಟ್ ವಾತಾವರಣ. ಸಣ್ಣದಾಗಿ ಫಾರ್ಮ್ ಮಾಡಿಕೊಂಡು ಅವ್ರಿಗೆ ಹೇಳಿ ಮಾಡಿಸಿದ ಜಾಗ ಇದು. 12 ಕುಂಟೆ ಪಟ್ಟ, 2 ಕುಂಟೆ ಖರಾಬು.